ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣು ಹೃದಯಾಃ ತಾನ್ನಮಸ್ಯೆ ಗುರುನ್ನಮ. ಎಲ್ಲರ ನನ್ನ ಗುರುಗಳಯ್ಯ ವೈಷ್ಣವರು, ಅವರೆಲ್ಲರೂ ನಮಸ್ಕಾರ ಮಾಡ್ತೇನೆ. ಭಗವಂತ ಅವರೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಕೇಳುವ ದೊಡ್ಡ ಮನಸ್ಸು ದಾಸರದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಕೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಗಣಪತಿ ಸ್ತೋತ್ರ ಸಂಧಿಯ ಮೊದಲನೇ ಪದ್ಯವನ್ನು ಚೂರು ನೋಡಿದೆ. ಅದರಲ್ಲಿ ಹೇಳುತ್ತಾ ಬರುತ್ತಾರೆ, ನಮ್ಮ ಜಮಖಂಡಿ ಆಚಾರ್ಯರು ಶ್ರೀ ವ್ಯಾಸದಾಸ ಸಿದ್ಧಾಂತ ಕೌಮುದಿ ಅಂತ ವ್ಯಾಖ್ಯಾನ ಬರೀತಾರಲ್ಲಿ ಹೇಳುತ್ತಾ ಇದ್ದಾರೆ, ಪೂರ್ವೋಕ್ತ ಸರ್ವ ಸತ್ಸಾಧನೆ ಅಧಿಕಾರಿಣಾಂ ಅಂತರಾಯ ಅಪನೋದನೇನ ಭಾವ್ಯಂ. ಅತಃ ಮಹೋದರಃ ಗಜಮುಖಃ ಪಾಶದಂತಾಂಕುಶಾಭಯಾನ್ ಬಿಭ್ರದ್ಧ್ಯೇಯೋ ವಿಘ್ನಹರಃ ಕಾಮದಃ ತ್ವರಯ ಹ್ಯಯಂ ಇತ್ಯುಕ್ತೇಃ ಏಕವಿಂಶತಿ ಪತ್ರ ಪುಷ್ಪ ಫಲಭಕ್ಷ್ಯ ಪ್ರಿಯಂ ಹೇರಂಬಂ ಏಕವಿಂಶತಿ ಪದ್ಯೈಃ ವಿಶ್ವ ಅಧಿಷ್ಠಾನ ಮಿತ್ರ ವಾಗ್ಭಿಃ ಸ್ತೋತುಂ ಉಪಕ್ರಮತೆ ಶ್ರೀಶಃ ಇತಿ. ಇಲ್ಲಿ ಒಂದು ವಿಚಾರವನ್ನ ಜಮಖಂಡಿ ಆಚಾರ್ಯರು ಹೇಳ್ತಾರೆ. ಈ ಸ್ತೋತ್ರ ಮಾಡಿದರಲ್ಲ, ಈ ಸ್ತೋತ್ರ ಇವರೇ ಮಾಡಿದ್ದ ಅಥವಾ ಯಾರಾದರೂ ಮಾಡಿದ ಸ್ತೋತ್ರದ ಕನ್ನಡ ತರ್ಜುಮೆಯ, ದೊಡ್ಡವರು ಮಾಡಿದ ಸ್ತೋತ್ರದ, ಸಂಸ್ಕೃತದಲ್ಲಿರುವ ಸ್ತೋತ್ರದ, ಎಲ್ಲಾದರೂ ಪುರಾಣದಲ್ಲಿ ಬಂದಿರತಕ್ಕಂಥ ಸ್ತೋತ್ರದ ಕನ್ನಡ ತರ್ಜುಮೆಯನ್ನು ಮಾಡುತ್ತಾ ತಾವು ಅದರಿಂದ ಸ್ತೋತ್ರ ಮಾಡಿದರ ಅಂತ ಪ್ರಶ್ನೆ ಬಂದರೆ ಇಲ್ಲಿ ಹೇಳುತ್ತಾ ಇದ್ದಾರೆ. ಅವರ ಪಂಕ್ತಿ ನೋಡಿದರೆ, ಎಲ್ಲರಿಗೂ ವಿಶೇಷವಾದ ಸಜ್ಜನರಿಗೆ ಸಾಧನೆ ಆಗಬೇಕಾದರೆ ಅಧಿಕಾರಿಣಾಂ ಅಂತರಾಯ ಅಪನೋದನೇನ ಭಾವ್ಯಂ. ಸಾಧನೆಯಲ್ಲಿ ಯಾರ್ಯಾರು ಅಧಿಕಾರಿಗಳು ಅಂತಿರುತ್ತಾರೆ ಅವರಿಗೆ ಅಂತರಾಯಗಳು ಹೋಗಿಬಿಡಬೇಕು, ಯಾವ ಅಡ್ಡಿಗಳಿರಬಾರದು. ಆದ್ದರಿಂದ ಆಚಾರ್ಯರು ಕ್ಷಿಪ್ರ ಪ್ರಸಾದ ಮಂತ್ರ, ಮಹಾಗಣಪತಿಗಳ ಅನುಗ್ರಹ ಪಡೆಯಲಿಕ್ಕೆ ಕ್ಷಿಪ್ರ ಪ್ರಸಾದ ಮಂತ್ರವನ್ನು ಕೊಡುವಾಗ ಧ್ಯಾನ ಶ್ಲೋಕವನ್ನು ಕೊಡುತ್ತಾರೆ. ಮಹೋದರಃ ಗಜಮುಖಃ ಪಾಶದಂತಾಂಕುಶಾಭಯೇ ಅಂತ ಒಂದು ಪಾಠ. ಪಾಶದಂತಾಂಕುಶಾಭಯಾನ್ ಬಿಭ್ರತ್ ಧ್ಯೇಯೋ ವಿಘ್ನಹರಃ ಕಾಮದಃ ತ್ವರಯ ಹ್ಯಯಂ ಅಂತ. ಗಜಮುಖನಾದ ಮಹೋದರ, ದೊಡ್ಡ ಹೊಟ್ಟೆ ಇರತಕ್ಕಂಥ, ಪಾಶ ದಂತ ಅಂಕುಶ ಅಭಯಗಳನ್ನು 4 ಕೈಗಳಲ್ಲಿ ಧಾರಣೆ ಮಾಡಿದ, ಧ್ಯೇಯ ವಿಘ್ನಹರಃ ಕಾಮದಃ ತ್ವರಯಾ ಹಿ ಅಯಂ. ವಿಘ್ನ ನಾಶ ಮಾಡತಕ್ಕಂಥ ಮಹಾಗಣಪತಿಗಳನ್ನು ಧ್ಯಾನ ಮಾಡಬೇಕು. ಯಾಕೆ ಧ್ಯಾನ ಮಾಡಬೇಕು ಇವರನ್ನ ಅಂತ ಹೇಳಿದರೆ, ತ್ವರಯ ಹಿ ಕಾಮದಃ ಅಯಂ, ಕ್ಷಿಪ್ರ ಪ್ರಸಾದ, ಬೇಗ ಅನುಗ್ರಹ ಮಾಡಿಬಿಡ್ತಾರೆ, ಹೆಚ್ಚು ಶ್ರಮವಿಲ್ಲದೆ ಅಂದ್ರು. ಆದ್ದರಿಂದ ಈ ರೀತಿ ಹೇಳಿದ್ದರಿಂದ ಏಕವಿಂಶತಿ ಪತ್ರ ಪುಷ್ಪ ಫಲಭಕ್ಷ್ಯ ಪ್ರಿಯಂ ಹೇರಂಬಂ. ಅವರು 21 ಪುಷ್ಪ, 21 ಪತ್ರ, 21 ಫಲ, 21 ಭಕ್ಷ್ಯಗಳನ್ನು ಕೊಟ್ಟರೆ ಆನಂದ ಪಡ್ತಾರಂತೆ. ಅವ್ರಿಗಿದೇನು ಬೇಕಾಗಿಲ್ಲ, ನಾವು ಕೊಟ್ಟದ್ದಕ್ಕೆ ನಮ್ಮನ್ನು ಅನುಗ್ರಹ ಮಾಡಲಿಕ್ಕೆ ಅದೊಂದು ಕಾರಣ ಸಿಕ್ತು ಅಂತ ಅವರಿಗೆ ಆನಂದ. ಅಂಥವರನ್ನ ಏಕವಿಂಶತಿ ಪದ್ಯೈಹಿ, 21 ಪದ್ಯಗಳಿಂದ ಸ್ತೋತ್ರ ಮಾಡಿದರು. ಪ್ರಶ್ನೆ ಹಾಗೆ ಉಳಿತು, ಇದು ಯಾವುದಾದ್ರೂ ಸ್ತೋತ್ರದ ತರ್ಜುಮೆಯ ಅಂದರೆ ಇಲ್ಲಿ ಹೇಳ್ತಾರೆ, ವಿಶ್ವ ಅಧಿಷ್ಠಾನ ಮಿತ್ರ ವಾಗ್ಭಿ ಸ್ತೋತುಂ ಉಪಕ್ರಮತೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ವಿಶ್ವ ಅಧಿಷ್ಠಾನ ಮಿತ್ರ ವಾಗ್ಭಿ ಅಂದರು.
ಅದಕ್ಕೆ ವಿಶ್ವಾಮಿತ್ರರು. ವಿಶ್ವಾಮಿತ್ರರು ಅಂದರೆ ವಿಶ್ವ ಅಧಿಷ್ಠಾನ ಮಿತ್ರರಂತೆ. ವಿಶ್ವನಾಮಕ ಭಗವಂತನ ಅಧಿಷ್ಠಾನ ಹೊಂದಿರುವಂಥ ಮಿತ್ರರು ಅಂದರೆ ಯಾರು? ವಿಶ್ವಾಮಿತ್ರರು. ಅವರ ಮಾತುಗಳಿಂದ ಸ್ತೋತ್ರ ಮಾಡಿದಂದರೆ ವಿಶೇಷ. ಅಲ್ಲಿ ಎಲ್ಲಿದೆ ಇದು ಅಂತ ನಮ್ಮ ಜಮಖಂಡಿ ಆಚಾರ್ಯರು ವಿಶ್ವಾಮಿತ್ರರ ಅವರು ಮಾಡಿದ ಗಣಪತಿ ಸ್ತೋತ್ರ ಎಲ್ಲಿದೆ ಅದನ್ನು ಇವರು ವಿಶೇಷವಾಗಿ ಸಂಗ್ರಹ ಮಾಡಿದ್ದಾರೆ ಎಂಬುದು ಆ ಮೂಲವನ್ನು ಇಲ್ಲಿ ಕೊಡಲಿಲ್ಲ. ಒಟ್ಟಾರೆ ಇಲ್ಲಿ ಸೂಚನೆ ಕೊಟ್ಟರು, ಇದು ವಿಶ್ವಾಮಿತ್ರರು ಮಾಡಿದಂಥ ಸ್ತೋತ್ರ. ಆ ಮಾತುಗಳಿಂದಲೇ ಕನ್ನಡದಲ್ಲಿ ಸ್ತೋತ್ರ ಮಾಡಿದ್ದಾರೆ ಎಂಬ ರಹಸ್ಯವನ್ನು ನಮ್ಮ ಜಮಖಂಡಿ ಆಚಾರ್ಯರು ಹೇಳ್ತಾರೆ. ಇನ್ನು ಮಹೇಶ ಸಂಭವ ಅನ್ನೋದಕ್ಕೆ ಒಂದು ಮಾತು ಹೇಳುತ್ತಾರವರು. ಏನು ಅಂದರೆ ಹೇಳ್ತಾರೆ, ತದ್ಗೃಹೀತ ಪಾರ್ವತ್ಯಾಹ ಅಂದರು. ರುದ್ರದೇವರ ಪಾಣಿಗ್ರಹಣವನ್ನ ಮಾಡಿದ ಅಥವಾ ಅವರನ್ನ ಪತಿಯಾಗಿ ಹೊಂದಿದಂಥ ಪಾರ್ವತೀ ದೇವಿಯ ದೇಹದಿಂದ ಹುಟ್ಟಿ ಬಂದವರು, ದೇಹದ ಮಲದಿಂದ ಹುಟ್ಟಿ ಬಂದವರು. ಅಯ್ಯೋ ಇದೇನಿದು ಅಂದರೆ ಹೇಳ್ತಾರೆ, ಮನಸ್ಸು, ಬುದ್ಧಿ, ಮನಸ್ಸು ಅಂತ ಮನಸ್ತತ್ವದಲ್ಲಿ 5 ಭಾಗದಲ್ಲಿ 2 ಭಾಗಗಳು. ಅಲ್ಲಿ ಮನಸ್ತತ್ವದಿಂದ ನಂತರ ಹುಟ್ಟಿ ಬಂದದ್ಯಾವುದು? ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ನಂತರ ಬುದ್ಧಿ, ಮನಸ್ಸು ಅಂತ 2. ನಂತರ ಬರೋದು ವಿಶೇಷವಾಗಿ ಅಲ್ಲಿಂದ ಹುಟ್ಟಿ ಬಂದದ್ದು ಆಕಾಶ ತತ್ವ. ಅದನ್ನ ಮಲ ಅಂತ ಕರೆದಂದ್ರೆ ಆ ಬುದ್ಧಿ ತತ್ವದ ವಿಶೇಷವಾದ ಪರಿಣಾಮವೇ ಆಕಾಶ. ಆಕಾಶದ ಅಭಿಮಾನಿಗಳಿವರು. ಅಂದರೆ ಆ ಆಕಾಶ ತತ್ವವೇ ಶರೀರವಾಗಿ ಹೊಂದಿರತಕ್ಕಂಥವರು ಅಂತ ವಿಶೇಷವಾದ ಅರ್ಥವನ್ನು ಕೊಡುತ್ತಾರೆ. ಮುಂದೆ ನೋಡಿದರೆ, ಏಕದಂತ ಇಭೇಂದ್ರ ಮುಖ ಚಾಮೀಕರ ಕೃತಂ ಭೂಷಣಾಂಗ ಕೃಪಾ ಕಟಾಕ್ಷದಿ ನೋಡು ವಿಜ್ಞಾಪಿಸುವೆಯಿನಿತೆಂದು ನೋಕನೀಯನ ತುತಿಸುತಿಪ್ಪ ವಿವೇಕಿಗಳ ಸಹವಾಸ ಸುಖಗಳ ನೀ ಕರುಣಿಸುವುದೆಮಗೆ ಸಂತತ ಪರಮ ಕರುಣಾಳು. ಇಲ್ಲಿ ಹೇಳ್ತಾರೆ, ಏಕದಂತ ಒಂದೇ ಹಲ್ಲಿದೆ, ಇನ್ನೊಂದೇನಾಯಿತು? ಅದಕ್ಕೆ ಜಮಖಂಡಿ ಆಚಾರ್ಯ ಹೇಳುತ್ತಾರೆ, ಅಪರಸ್ಯ ಹಸ್ತಗತತ್ವ ತಂದರು. ಒಂದು ಹಲ್ಲಿಲ್ಲಿದೆ, ಇನ್ನೊಂದು ಕೈಯಲ್ಲಿದೆ. ಯಾಕೆ? ಒಂದು ಹಲ್ಲನ್ನು ಮುರಿದು ಅದರಿಂದಲೇ ಅಸುರ ಸಂಹಾರ ಮಾಡಿದ್ದರಿಂದ ಒಂದು ಹಲ್ಲು ಕೈಯಲ್ಲಿದೆ ದಂತ, ಇನ್ನೊಂದು ದಂತ ಅಲ್ಲೇ ಇದೆ. ಅದರಿಂದ ಏಕದಂತ. ಇದು ಮೇಲ್ನೋಟದ ಅರ್ಥ. ಇನ್ನು ಹೇಳ್ತಾ ಇದ್ದಾರೆ, ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಭಗವಂತನಿಗೆ ಏಕ ಏಕ ಅಂತ ಹೆಸರು. ಅಂಥ ಭಗವಂತನಲ್ಲಿ ದಂತ, ದಾಮ್ಯತೀತಿ ಅಂತ ಅರ್ಥವನ್ನ ಕೊಡ್ತಾರೆ. ಅಂದರೆ ಇಂದ್ರಿಯ ವಿಷಯಾದಿಗಳಿಂದ ರಹಿತರಾಗಿ ಮನಸ್ಸನ್ನ ಏಕಪ್ರಕಾರವಾಗಿ ಏಕನಾಮಕ ಭಗವಂತನಲ್ಲಿ ಮನಸ್ಸನ್ನ ಇಟ್ಟದ್ದರಿಂದ ಇವರಿಗೆ ಏಕದಂತ. ಇನ್ನ ಇಭೇಂದ್ರ ಮುಖ ಅಂದ್ರು. ಇಭೇಂದ್ರ ಅಂದರೆ ಆನೆಗಳಲ್ಲಿ ಶ್ರೇಷ್ಠವಾದ್ದು ಇಭೇಂದ್ರ. ಅಂದರೆ ಶ್ರೇಷ್ಠವಾದ ಗಜಮುಖವನ್ನು ಹೊಂದಿರತಕ್ಕಂಥವರು. ಅದಕ್ಕೆ ಹೇಳ್ತಾರೆ, ವಿನಾಯಕೋಪಿ ವಿಶ್ವಸ್ಯ ಧ್ಯಾನಾದೈತ್ ಗಜವಕ್ತ್ರತಾಂ. ವಿನಾಯಕ ವಿಶ್ವನಾಮಕ ಭಗವಂತನ ಧ್ಯಾನದಿಂದ, ವಿಶ್ವನಾಮಕ ಭಗವಂತ 19 ಮುಖ, ಅದರಲ್ಲಿ ಮಧ್ಯೆ ಮುಖಗಣ ಆನೆದು, ಇನ್ನ 9 2 ಕಡೆ ಮನುಷ್ಯರಂತಿರುವ ಮುಖ. ಇಷ್ಟು ಇರೋದು ವಿಶ್ವನಾಮಕ ಭಗವಂತನ ಚಿಂತನೆ. ಅಂಥ ಭಗವಂತನ ಚಿಂತನೆ ಮಾಡಿದ್ದರಿಂದ ಇವರಿಗೆ ಆನೆ ಮುಖ ಬಂತು ಅಂದ್ರು. ಚಾಮೀಕರ ಕೃತಭೂಷಣಾಂಗ. ಚಾಮೀಕರ ಅಂದರೆ ಸುವರ್ಣ. ಆ ಸುವರ್ಣದಿಂದ ವಿಶೇಷವಾಗಿ ಏನು ಭೂಷಣಗಳು, ಅದರಿಂದ ತಯಾರಾದ ಭೂಷಣಗಳು ಮೈ ಮೇಲೆ ಧಾರಣೆ ಮಾಡಿರತಕ್ಕಂಥವರು, ಅಂಗಾಂಗಗಳಲ್ಲಿ ಧಾರಣೆ.
ಮಾಡಿದರು. ಸುವರ್ಣಭೂಷಣ ಇದೆ ಇವರಿಗೆ. ಅದಕ್ಕಂದ್ರು ಸುವರ್ಣ ಅಂದರೆ ಯಾವ ಸುವರ್ಣ? ನಮಗೆ ಇಲ್ಲಿ ನಮ್ಮ ಮಾರ್ಕೆಟಲ್ಲಿ ಸಿಗುತ್ತಲ್ಲ ಆ ಸುವರ್ಣ ಅಂದರೆ ಇಲ್ಲ. ಅವರಿಗೆ ವಿಶೇಷವಾಗಿ ದೇವತೆಗಳು ಧಾರಣೆ ಮಾಡುವ ತುಂಬ ಹಗೂರಾದ ಸುವರ್ಣ, ಜಾಂಬೂನದ ಅಂದರು. ಅದನ್ನೇ ಆಚಾರ್ಯ ಹೇಳ್ತಾರೆ, ಜಾಂಬೂನದ ಅಂಬರಾಧಾರಂ, ಜಾಂಬೂನದ ಅಂಬರ ಆಧಾರಂ ಅಂದರು ಭಗವಂತನ ಸ್ತೋತ್ರ ಮಾಡುವಾಗ. ಬಂಗಾರದ ಅಂದರೆ ಹಳದಿ ಬಣ್ಣದ ವಸ್ತ್ರ, ಬಂಗಾರದ ವಸ್ತ್ರವನ್ನು ಧಾರಣೆ ಮಾಡಿದ್ದಾರೆ. ಇನ್ನು ನೋಡಬೇಕಾದರೆ ಇವರು ಆಕಾಶಾಭಿಮಾನಿಗಳು. ಆಕಾಶದಲ್ಲಿ ಇರುವುದೇ ಸುವರ್ಣ, ಒಳ್ಳೆದಾದ ವರ್ಣಗಳು. ಯಾವುದು ಒಳ್ಳೆದಾದ ವರ್ಣ? ಅಲ್ಲ, ಸುವರ್ಣ ಅಂದರೆ ಒಳ್ಳೆ ವರ್ಣ ಕೆಟ್ಟ ವರ್ಣ ಅಂತ ಎರಡಿದೆಯಾ? ಹೌದು ಅಂದರು. ಕೆಟ್ಟ ವರ್ಣ ಅಂತಲ್ಲ, ಒಳ್ಳೆ ವರ್ಣಗಳು ಅಂದರೆ ಸದಾಕಾಲ ಅಚ್ಚಳಿಯದೇ ಇರುವ ವರ್ಣಗಳು ಅಂದರೆ ವೇದಾಕ್ಷರಗಳು. ಇನ್ನು ಸುವರ್ಣಗಳಲ್ಲದ ವರ್ಣಗಳು ಯಾವುದಿದೆ ಅಂದರೆ ನಿತ್ಯ ನಮ್ಮ ಬಾಯಿಂದ ಬರತಕ್ಕ ವರ್ಣಗಳು ತಾನಾಗಿ ಹೊರಟು ಹೋಗ್ತಾ ಬರುತ್ತೆ. ವೇದಾಕ್ಷರಗಳು ಸದಾ ಇರುತ್ತೆ. ಅಂಥ ಅಂದರೆ ಅಚ್ಚಳಿಯದೆ, ಆ ಕ್ರಮವೂ ಅಚ್ಚಳಿಯದೆ ಇರುತ್ತಲ್ಲ, ಅಂಥ ವೇದಾಕ್ಷರಗಳಿಂದ ಅಂದರೆ ವೇದ ಪ್ರತಿಪಾದ್ಯ ಮಾತುಗಳಿಂದ ಅವೇ ಆಭರಣವಾಗಿ ಹೊಂದಿರುವವರು. ಅಂದರೆ ವೇದದಲ್ಲಿ ಇವರ ಕುರಿತು ವಿಶೇಷವಾಗಿ ಹೇಳಿದ್ದಾರೆ. ಆದ್ದರಿಂದ ಅಂಥ ವೇದದ ಮಾತುಗಳನ್ನೇ ಆಭರಣವಾಗಿ ಧಾರಣೆ ಮಾಡಿದವರು. ಕೃಪಾ ಕಟಾಕ್ಷದ ನೋಡು ವಿಜ್ಞಾಪಿಸುವೆ ಇನಿತೆಂದು. ಸ್ವಾಮಿ, ನಿಮಗೆ ವಿಜ್ಞಾಪನ ಮಾಡುತ್ತೇನೆ ಈ ಥರ. ನೋಕನೀಯನ ತುತಿಸುತ್ತಿಪ್ಪ ವಿವೇಕಿಗಳ ಸಹವಾಸ ಸುಖಗಳ ಅಂದರು. ನೋಕನೀಯ ಅಂದರು. ನೋಕನೀಯ ಉತ್ತಮ ಅಂತ ನಮ್ಮ ಜಮಖಂಡಿ ಆಚಾರ್ಯ ಹೇಳ್ತಾರೆ. ಉತ್ತಮ ಭಗವಂತ ಅಂದರೆ ಉತ್ತಮ, ಅವನೇ ನೋಕನೀಯ. ನೋಕನೀಯನ ತುತಿಸುತ್ತಿಪ್ಪ, ಭಗವಂತನನ್ನ ಸರ್ವೋತ್ತಮ ಅಂತ ತಿಳ್ಕೊಂಡು, ಅದು ತಾರತಮ್ಯ ಜ್ಞಾನಪೂರ್ವಕವಾಗಿ ಭಗವಂತನ ಇವನು ಸರ್ವೋತ್ತಮ ಸರ್ವಸ್ವತಂತ್ರ ಅಂತ ತಿಳ್ಕೊಂಡ ವಿವೇಕಿಗಳು. ವಿವೇಕಿಗಳು ಅಂದರೆ ಬುದ್ಧಿ ಇದ್ದವರು ಅಂತ ಅಷ್ಟೇ ಅಲ್ಲ. ವಿವೇಕ ಅಂದರೆ ಭೇದ, ವಿವೇಕ ಅಂದರೆ ಭೇದ, ಭೇದ ಜ್ಞಾನಿಗಳು ಅಂತ ಅರ್ಥ. ಅಂದರೆ ಭಗವಂತನಿಂದ ಈ ಜಗತ್ತು ಬೇರೆ, ಅಥವಾ ಜಗತ್ತಿನಿಂದ ಭಗವಂತ ಬೇರೆ, ಜಡದಿಂದ ಬೇರೆ, ಜೀವನಿಂದ ಬೇರೆ, ಜಡವೂ ಬೇರೆ, ಜೀವ ಬೇರೆ ಅಂತ ಪಂಚಭೇದ, ಪಂಚವಿವೇಕ ಅಂದರೆ 5 ರೀತಿಯಾದ ಭೇದ ಜ್ಞಾನದ ಉಪಾಸನೆ ಇರುವಂಥವರು. ಇದು ಸುಮ್ಮನೆ ಕೇಳೋದಲ್ಲ, ಸದಾ ಮನಸ್ಸಿನಲ್ಲಿ ಮನನ ಮಾಡಿ 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 ಭಗವಂತ ನಮ್ಮಿಂದ ಬೇರೆ 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 ಅಂತ ಸದಾ ಉಪಾಸನೆ ಮಾಡಿ ಆ ರೀತಿಯಾಗಿರತಕ್ಕಂಥ ಒಂದು ರಕ್ತಗತ ಮಾಡಿಕೊಂಡವರು ವಿವೇಕಿಗಳು. ಅಂಥವರ ಸಹವಾಸ ಸುಖಗಳ ನೀ ಕರುಣಿಸುವುದೆಮಗೆ ಸಂತತ ಪರಮ ಕರುಣಾಡು. ಒಬ್ಬರು ಜ್ಞಾನಿಗಳು, ದಾಸ ಪರಂಪರೆಯಲ್ಲಿ ಬಂದವರು. ಅವರ ಹತ್ರ ಯಾರೋ ಬರ್ತಾರೆ, ನಮಗೊಂದು ಉಪದೇಶ ಕೊಡ್ತೀರಾ ಅಂತ. ಕೊಡ್ತೀನಪ್ಪ, ನಾಳೆ ಬಾ. ಏನೇನು ತರಬೇಕು ನಾನು ಉಪದೇಶಕ್ಕೆ? ಪಾತ್ರೆ, ಬಡಗು, ಏನು ತರಬೇಕು, ದಕ್ಷಿಣೆ. ಅವರನ್ನಂತೆ ನೀ ಬಾ ಸಾಕು ಅಂದರು. ಅವರಿಗೆ ವಿಚಿತ್ರ ಆಯಿತು, ಇದೇನಿದು ಹೀಗೆ ಹೇಳ್ತಾರಲ್ಲ, ಉದ್ಧರಣೆ ಬೇಕು, ಥಾಲಿಗಳು ಬೇಕು, ಅರ್ಘ್ಯ ಪಾತ್ರ ಬೇಕು, ನೀರು ಬೇಕು, ತುಳಸಿ ಬೇಕು, ಎಲ್ಲ ಬೇಕಲ್ಲ ಉಪದೇಶಕ್ಕೆ ತಗೊಂಡು ಎಲ್ಲ ಅರ್ಘ್ಯ ಕೊಡಲಿಕ್ಕೆ. ಇದೆಲ್ಲ ಏನು ಬೇಡ ಅಂತಾರಲ್ಲ. ಮಾರನೇ ದಿನ ಬಂದರು, ಇದು ನಡೆದದ್ದು. ಮಾರನೇ ದಿನ ಅವ್ರು ಬಂದ್ರಂತೆ, ಸ್ವಾಮಿ ಮಂತ್ರೋಪದೇಶ. ಬಾಬಾ ಬಾಬಾ ನಿನ್ಕೋಸ್ಕರ ಕಾಯ್ತಾ ಇದ್ದೀನಿ. ಏನು ಮಂತ್ರ? ಈ ಹೇಳೋ ಮಂತ್ರ ಸದಾ ಜಪ ಮಾಡಬೇಕು, ಹಗಲು ರಾತ್ರಿ ಮಾಡಬೇಕು ನೋಡಯ್ಯ, ಅದು ಸಿದ್ಧಿ ಆಗಬೇಕು ಅಂದರು. ಏನು ಮಂತ್ರ ಅಂತ ಕೇಳಿದ್ರೆ, ನಾನು ಬೇರೆ ದೇವರು ಬೇರೆ, ನಾನು ಬೇರೆ ದೇವರು ಬೇರೆ, ಇದು ಮಂತ್ರ, ಹೋಗು ಅಂದ್ರಂತೆ. ಇದೇನು ಮಂತ್ರ ಸ್ವಾಮಿ? ಇದು ಉಪನ್ಯಾಸದ ಸಬ್ಜೆಕ್ಟು. ಅದಕ್ಕಂದ್ರಂತೆ ಅವರು, ಇದು ಉಪನ್ಯಾಸದ ಸಬ್ಜೆಕ್ಟ್ ಅಂತ ಕೇಳಿ ಬಿಟ್ಟದ್ದಕ್ಕೆ ನಮ್ಮ ಹಣೆ ಬರ ಹೀಗಾಗಿದೆ. ಆಚಾರ್ಯರು ಕೊಟ್ಟ ದೊಡ್ಡ 5 ಮಂತ್ರಗಳಯ್ಯ. ನಾನು ಬೇರೆ ದೇವರು ಬೇರೆ ಎಂಬುದು ನಮ್ಮ ಒಳಗೆ ರಕ್ತದಲ್ಲಿ ಸೇರಿಬಿಡಬೇಕು, ಅಸ್ಥಿಗತ ಆಗಬೇಕು. ಆ ಥರ ಜಪ ಮಾಡು, ನಾ ಮಾಡಿದ್ದೇನೆ ನೀ ಮಾಡು ಅಂತ ಹೇಳಿದ್ರಂತೆ.
ಆಶ್ಚರ್ಯಪಟ್ಟ ಅವನು, ಹೌದಾ ಅಂತ ಹೇಳಿ. ಆ ರೀತಿಯಲ್ಲಿ ವಿವೇಕಿಗಳ ಸಹವಾಸ ಸುಖಗಳ ಯಾರಿಗೆ ಅಸ್ಥಿಗತ ಆಗಿರುತ್ತೋ ಭಗವಂತ ನಮ್ಮಿಂದ ಬೇರೆನೇ ಆಗಿದ್ದಾನೆ ಅಂತ, ಅಂಥವರ ಸಹವಾಸ ಸುಖಗಳು. ಅವರು ಅವರ ಸಹವಾಸ ಕೊಡಿ ಸ್ವಾಮಿ ನಮಗೆ ಅಂದರು. ಯಾಕೆ? ಯಾರೀ ವಿವೇಕಿಗಳು ಅಂದರೆ ಇವರೇ, ಮಹಾಗಣಪತಿಯೇ. ಅಂದರೆ ಯಾರು? ನಮ್ಮ ಗೋಪಾಲದಾಸರು, ವಿಜಯದಾಸರು. ಸದಾ ಭಗವಂತನನ್ನ ಚಿಂತನೆ ಮಾಡತಕ್ಕ, ಅವನೇ ಸ್ವತಂತ್ರ, ಎಲ್ಲರಿಂದ ಭಿನ್ನ ಅಂತ ಚಿಂತನೆ ಮಾಡತಕ್ಕಂಥವರು. ಅವರ ಸಹವಾಸ ಕೊಡಯ್ಯ. ಅವರ ಸಹವಾಸ ಬಂದರೆ ಏನು ಬರುತ್ತಪ್ಪ ನಿನಗೆ? ಸುಖಗಳ, ಒಳ್ಳೆ ಸುಖ ಆಗುತ್ತೆ. ಅವರು ಯಾವಾಗಲೂ ಭಗವಂತನನ್ನೇ ಚಿಂತನೆ ಮಾಡ್ತಿರ್ತಾರೆ. ಅದರಿಂದ ನಾವು ಸಂಸಾರದಲ್ಲಿ ಬಿದ್ದು ಉರುಳಾಡುವವರಾದರೂ ನಮ್ಮನ್ನು ಸೆಳೆಕೊಂಡು ಹೋಗ್ತಾರೆ. ಅವರ ಬಾಯಿಯಿಂದ ಭಗವತ್ ತತ್ವಗಳನ್ನು ಕೇಳುತ್ತಾ ಇದ್ರೆ, ಅನುಭವ ಪೂರ್ವಕವಾದ ಭಗವತ್ ತತ್ವಗಳನ್ನು ಕೇಳುತ್ತಾ ಇದ್ರೆ ಸುಖ ಹಾಗೆ ಪುಟಿತದ್ದು ಬರುತ್ತೆ. ಅಂಥ ಅವರ ಎರಡು ಕೇಳ್ತಾ ಇದ್ದಾರೆ ಇಲ್ಲಿ, ಸಹವಾಸ ಕೊಡಿ ಅಂದರು. ಬರೀ ಸಹವಾಸ ಕೊಟ್ಟರೆ ಏನಂತೆ? ಅವ್ರು ಸುತ್ತು ಸೇರಿ ಅವರು ಊಟ ಹಾಕಿರೋ ಊಟ ಮಾಡ್ಕೊಂಡು ಅಲ್ಲೇ ಇರೋದು ಆ ಸಹವಾಸ ಅಲ್ಲ. ಅವರ ಜೊತೆಗೆ ವಿಶೇಷವಾಗಿ ಸಹವಾಸ, ಅವರ ಜೊತೆಗೆ ಭಗವಂತನ ಹತ್ತಿರ ವಾಸ. ಅದರಿಂದ ಬರುವ ಸುಖವನ್ನು ನನಗೆ ಕೊಡಿ. ನೀ ಕರುಣಿಸುವುದು ಯಮಗೆ ಸಂತತ ಪರಮ ಕರುಣಾಳು. ನೀವು ಅತ್ಯಂತ ಕರುಣಾಳು ಅಯ್ಯ. ಇಲ್ಲಿ ಬಂತು ಅಲ್ಲ, ನಮಗೇನು ಈ ಜನ್ಮದಲ್ಲಿ ಬರ್ತಾ ಇರುತ್ತೆ ಅದೆಲ್ಲ ನಮ್ಮ ಹಿಂದಿನ ಕರ್ಮ ಅನುಸಾರ ಬರುತ್ತೆ. ಪಾಪ ಕರ್ಮಕ್ಕೆ ತಕ್ಕಂತೆ ದುಃಖ, ಪುಣ್ಯ ಕರ್ಮಕ್ಕೆ ತಕ್ಕಂತೆ ಶುಭ ಲಾಭ. ಇದೆಲ್ಲ ವಿವೇಕಿಗಳ ಸಹವಾಸ ಸುಖ ಎಲ್ಲವೂ ಕೂಡ ನಮ್ಮ ಕರ್ಮದಲ್ಲಿ ಪುಣ್ಯ ಇದ್ರೆ ಬಂದೇ ಬರುತ್ತಪ್ಪ. ಅದಕ್ಕೆ ಗಣಪತಿಯ ಪ್ರಾರ್ಥನೆ ಯಾಕೆ ಅಂತ, ನಮ್ಮ ಕರ್ಮಾನುಸಾರವೇ ನಮಗೆಲ್ಲ ಬರೋದಾದರೆ ಗಣಪತಿಯ ಪ್ರಾರ್ಥನೆ ಯಾಕೆ? ಅದಕ್ಕೆ ಹೇಳಿದರು, ನಮಗೆ ಆ ದೊಡ್ಡವರ ಸಹವಾಸ, ಅವರ ತತ್ವಜ್ಞಾನ ಪಡೆದು ಅನುಗ್ರಹಪೂರ್ವಕವಾದ ಉಪದೇಶದಿಂದ ಬರುವಂಥ ಸುಖ ಏನಿದೆ ಅದು ಪಡೆಯಲಿಕ್ಕೆ ಬೇಕಾದ ಪುಣ್ಯ ನಮ್ಮಲ್ಲಿಲ್ಲ. ಅದು ಬರದೇ ಇರಲಿಕ್ಕೆ ಬೇಕಾದ ಪಾಪ ತುಂಬ ಕೂತಿದೆ. ಏನು ಮಾಡೋಣಪ್ಪ? ಅದಕ್ಕಂದ್ರು ಗಣಪತಿಗಳ ಶರಣಾದರಾದರೆ ಅವರೇನು ಮಾಡುತ್ತಾರೆ? ನಮ್ಮ ಪಾಪವನ್ನು ಕತ್ತರಿಸಿ ಪುಣ್ಯವನ್ನು ಕೊಡ್ತಾರೆ. ಎಲ್ಲಿಂದ ಕೊಡ್ತಾರೆ? ಅವರದ್ದೇ ಕೊಡ್ತಾರೆ. ನಂತರ ಅಂದರೆ ಅವರಿಗೆ ಏನು ಅನಿಷ್ಟ ಪುಣ್ಯ ಅಂತಿರುತ್ತೆ, ಅವರಿಗಿಷ್ಟವಲ್ಲದ್ದು, ಅವರಿಗೆ ಬೇಡದ್ದು, ಅವರು ಏನು ವಿಶೇಷ ಸಾಧನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಅದರಲ್ಲಿ ಇಷ್ಟ ಪುಣ್ಯ ಅನಿಷ್ಟ ಪುಣ್ಯ ಅಂತ ಅಪರೋಕ್ಷ ಜ್ಞಾನಿಗಳಿಗಿರುತ್ತೆ. ಇವರೆಲ್ಲರೂ ಕೂಡ ಅಪರೋಕ್ಷ ಜ್ಞಾನಿಗಳು. ಗಣಪತಿ ಮೊದಲಾದ ದೇವತೆಗಳು, ಅವರಿಗೆ ಅನಿಷ್ಟ ಪುಣ್ಯ ಅಂತಿದ್ದೇ ಇರುತ್ತೆ. ಭಗವಂತ ಅವರಿಗೆ ಆಜ್ಞೆ ಮಾಡಿರ್ತಾನೆ ಏನಂತ? ಈ ಅನಿಷ್ಟ ಪುಣ್ಯವನ್ನ ನಿಮ್ಮ ಚಿಂತನೆ ಮಾಡತಕ್ಕಂಥವರಿಗೆ ಕೊಟ್ಟವರ ಸಾಧನೆ ಮಾಡಿಸಿ ಅಂತ. ಅದಕ್ಕೆ ಕೇಳ್ತಾ ಇದೆ, ಪರಂತತ ಪರಮ ಕರುಣಾಳು, ಯಾವಾಗಲೂ ಪರಮ ಕರುಣಾಳು ಅಯ್ಯ. ನಿಮ್ಮ ಶರಣಾಗತರಾಗ್ತಾ ಇದ್ದೀವಿ, ನಮಗೆ ಬೇಕಾದ ಪುಣ್ಯ ನಿಮ್ಮದು ಕೊಡಿ, ನೀವೇ ನಮ್ಮ ಪಾಪವನ್ನು ಕತ್ತರಿಸಿ ಅಂತ ಈ ರಹಸ್ಯವನ್ನು ಹೇಳಿಕೊಡ್ತಾ ಇದ್ದಾರೆ. ಇಲ್ಲದಿದ್ದರೆ ನಮಗೆಷ್ಟು ಉದಾಸೀನತೆ ಅಂದರೆ, ನನ್ನ ಪುಣ್ಯದಿಂದೇ ನಂಗೆ ಬರೋ ಕಾಲಕ್ಕೆ ಇವ್ರನ್ನ ಕಟ್ಕೊಂಡು ನಾನು ಯಾಕೆ ಮಾಡಲಿ, ಸುಮ್ಮನೆ ಇಷ್ಟೊಂದು ಸಂಧಿ ಯಾಕೆ ಹೇಳಿ. ಸರ್ಕೆ ಇಲ್ಲ ನಮ್ಮಲ್ಲಿ, ಪುಣ್ಯದ ಸರ್ಕೆ ಇಲ್ಲ. ಅದು ದೊಡ್ಡವರಿಂದ ಅವರು ಕೊಡೋದಲ್ಲದೆ ಯಾರ್ಯಾರಿಂದ ನಮಗೆ ಆ ಪುಣ್ಯ ಧಾರೆ ಬರಬೇಕು ಅದನ್ನು ನಮಗೆ ಕೊಡಿಸ್ತಕ್ಕಂಥವರು ಮುಖ್ಯ ಮಹಾಗಣಪತಿಗಳು. ಅದಕ್ಕೆ ಸಂತತ ಹೇಳ್ತಾರೆ, ವಿವೇಕಿಗಳ ಸಹವಾದ ಸುಖಗಳ ನೀ ಕರುಣಿಸುವುದು ನಮಗೆ. ಕೊಟ್ಟೆಪ್ಪ, ಒಂದ್ಸಲ ಕೊಟ್ಟರೆ ಸಾಕಲ್ಲ, ಸಂತತ ನೀ ಕರುಣಿಸುವುದು ನಮಗೆ. ಯಾವಾಗಲೂ ಕೊಡಬೇಕಪ್ಪ, ಯಾವಾಗಲೂ ಕೊಡಬೇಕಾದ್ರೆ ಅಷ್ಟು ಪುಣ್ಯ ಬೇಕಲ್ಲ. ಅಂದರೆ ಅದಕ್ಕೆ ಪರಮ ಕರುಣಾಳು, ನೀವು ಆ ಪುಣ್ಯಧಾರೆಯನ್ನು ನೀವು ಕೊಟ್ಟು ನಿಮ್ಮವರಿಂದ ಕೊಡಿಸಿ ನಂತರ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ದಾಸರಾಯರು ಚೆನ್ನಾಗಿ ಸ್ತೋತ್ರ ಮಾಡುತ್ತಾರೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ವಿಘ್ನರಾಜನೆ ದುರ್ವಿಷಯದೊಳು ಮಗ್ನವಾಗಿಹ ಮನವ ಮಹದೋಷಘ್ನಂಘ್ರಿ ಸರೋಜ ಯುಗಳದಿ ಭಕ್ತಿಪೂರ್ವಕದಿ ಲಗ್ನವಾಗಲಿ ನಿತ್ಯ ನರಕ ಭಯಾಗ್ನಿಗಳಿಗಾನಂಜ ಗುರುವರ
ಭಗ್ನಗೈಸನ್ನವ ಗುಣಗಳನ್ನು ಪ್ರತಿ ದಿವಸದಲ್ಲಿ ಹೇಳ್ತಾ ಇದ್ದಾರೆ. ವಿಘ್ನ ರಾಜನೇ ಅಂದ್ರು. ವಿಘ್ನ ರಾಜ ಅಂದ್ರೆ ವಿಘ್ನಗಳನ್ನ ಬಾರದೆ ತಡೆಯುವಂಥವರು. ಸಜ್ಜನರಿಗೆ ಏನು ವಿಘ್ನ ಬರಲಿಕ್ಕಿದೆ ಅದನ್ನ ತಡೆಯುವವರು. ದುರ್ಜನರಿಗೆ ವಿಘ್ನವನ್ನ ತಂದು ಕೊಡುವವರು. ಅದರಿಂದ ವಿಘ್ನ ಅಂತೇನಿದೆ ಅದಕ್ಕೆ ರಾಜರಿವರು, ಅದನ್ನು ಕಂಟ್ರೋಲ್ ಮಾಡತಕ್ಕಂಥವರು. ಅಂದ್ರೆ ವಿಘ್ನಕ್ಕೆ ಅಭಿಮಾನಿಗಳಾದ ದೇವತೆಗಳಿರ್ತಾರೆ, ಅವರಿಗೆ ರಾಜರಿವರು ಅಂತ ಅರ್ಥ. ಹೇಗೆ ಮೃತ್ಯುವಿಗೆ ದಾಸರಾದ ರೋಗಾಭಿಮಾನಿ ದೇವತೆಗಳಿರ್ತಾರೆ, ಅಭಿಮಾನಿ ದೇವತೆಗಳಿರ್ತಾರೆ, ಅವರು ಮೃತ್ಯುವಿಗೆ ಸಹಕಾರಿಗಳಾಗ್ತಾರೆ. ಅದೇ ಥರ ವಿಘ್ನಕ್ಕೆ ನಾನಾ ರೀತಿಯಾದ ವಿಘ್ನಗಳಿರುತ್ತೆ. ಆ ವಿಘ್ನಗಳಿಗೆ ಅಭಿಮಾನಿ ದೇವತೆಗಳಿರ್ತಾರೆ, ಅವರೆಲ್ಲ ಮಹಾಗಣಪತಿಯ ಸೇವಕರಾಗಿರುತ್ತಾರೆ, ಅವರಿಗೆ ರಾಜರು, ವಿಘ್ನ ರಾಜರು. ದುರ್ವಿಷಯದೊಳು ಮಗ್ನವಾಗಿಹ ಮನವ. ಈ ಮನಸ್ಸು ಹಿಂದಿನ ಪಾಪಕರ್ಮದಿಂದಾಗಿ ಕೆಟ್ಟದಾದಂಥ ವಿಷಯದಲ್ಲಿ ಮುಳುಗಿ ಹೋಗಿದೆಯಪ್ಪ. ಈ ಮನಸ್ಸು ಕೆಟ್ಟದಾದಂಥ ಆಲೋಚನೆಗಳಿಂದ ಹೇಳ್ತಾರೆ ದುರ್ವಿಷಯ ಅಂದ್ರು. ವಿಷಯ ಅಂದ್ರೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು. ಅವುಗಳಿಗೆ ಯಾವುದು ವಿಷಯ ಅಂದರೆ ಅದರಿಂದ ಅನುಭವಿಸುವಂತಹದ್ದು ಏನಿದೆ, ಆ ಲೋಕದ ಪದಾರ್ಥಾದಿಗಳು ಎಲ್ಲದರ ಅನುಭವ, ಅದು ಹೇಳ್ತಾ ಇದ್ದಾರೆ. ಆ ವಿಷಯಾನುಭವ ಕೂಡ ಭಗವಂತ ಕೊಟ್ಟದ್ದು ಅನುಭವಿಸಿದರೆ ದೋಷವಿಲ್ಲ, ಅನುಭವಿಸಬೇಕದನ್ನು. ಅನಿಷಿದ್ಧ ಭೋಗ ಪರಿತ್ಯಾಗಿ ಪಶುರೇವನ ಸಂಶಯ ಅಂತ ಹೇಳ್ತಾರೆ. ನಿಷಿದ್ಧವಲ್ಲದ ಭೋಗ ಪಡಬೇಕು. ನಿಷಿದ್ಧವಾದ ಭೋಗ ಅಲ್ಲಿ ದುರ್ವಿಷಯ, ಅದರಲ್ಲಿ ಮಗ್ನವಾಗಿ ಮನವ, ಮನಸ್ಸು ಅಲ್ಲಿ ಮಗ್ನವಾಗಿದೆ. ಅದನ್ನು ಏನು ಮಾಡಬೇಕು ಅಂದರೆ ಮಹಾದೋಷಘ್ನನಂಗ್ರಿ ಸರೋಜ ಯುಗಳದಿ ಭಕ್ತಿಪೂರ್ವಕದಿ ಲಗ್ನವಾಗಲಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಮನಸ್ಸು ದುರ್ವಿಷಯದಲ್ಲಿ ಮಗ್ನವಾಗಿದೆಯಲ್ಲ, ಅದಕ್ಕೆ ಏನು ಕಾರಣ ಅಂದರೆ ಮಹಾದೋಷ, ಹಿಂದೆ ಮಾಡಿದ ನಾನಾ ರೀತಿಯಾದ ದೊಡ್ಡ ದೊಡ್ಡ ಪಾಪಗಳು. ಅದರಿಂದಾಗಿ ಮನಸ್ಸೇನಾಗಿದೆ, ಈ ಜನ್ಮದಲ್ಲಿ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಮಹಾದೋಷಗಳಿಂದಾಗಿ ಈ ಜನ್ಮದಲ್ಲಿ ವಿಷಯಗಳಲ್ಲಿ, ದುರ್ವಿಷಯಗಳಲ್ಲಿ ಮಗ್ನ, ಮುಳುಗಿ ಹೋಗಿದೆ ಮನಸ್ಸು. ಹಾಗಾದರೆ ಆ ಮಹಾದೋಷಗಳನ್ನು ತೆಗೆದು ಬಿಡಬೇಕು, ಅದನ್ನು ಕತ್ತರಿಸಿ ಹಾಕಬೇಕು. ಮಹಾದೋಷಗಳನ್ನು ಹನನ ಮಾಡಬೇಕು. ಆ ಹನನ ಮಾಡುವವರು ಯಾರು ಅಂದರೆ ಭಗವಂತ. ಆ ಭಗವಂತನ ಪಾದಗಳನ್ನು ಚಿಂತನೆ ಮಾಡಿದರೆ ನಮ್ಮ ಎಲ್ಲ ಪಾಪಗಳು ಹೋಗುತ್ತೆ. ಯತತೋಪಿ ಹರೇ ಪದ ಸಂಸ್ಮರಣೆ ಸಕಲಂ ಹ್ಯಘಮಾಶು ಲಯಂ ವ್ರಜತಿ. ಭಗವಂತನ ಪಾದವನ್ನು, ಹರಿ ಬಿಂಬರೂಪಿ ಭಗವಂತನ ಪಾದವನ್ನು ಯಾರು ಸ್ಮರಣೆ ಮಾಡುತ್ತಾರೋ, ಅಲ್ಲ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತಾರೋ, ಯತತೋಪಿ ಅಂದ್ರು, ಅವರಿಗೆ ಸಕಲಂ ಅಘಂ ಆಶು ಲಯಂ ವ್ರಜತಿ, ಬೇಗ ಅವರ ಪಾಪವೆಲ್ಲ ನಾಶ ಆಗಿಬಿಡುತ್ತೆ. ಹಾಗಾದರೆ ದೇವರ ಹೆಸರೇನು? ಮಹಾದೋಷಘ್ನ. ಮಹಾದೋಷಗಳನ್ನು ಹಂತಿ ನಾಶ ಮಾಡಿಬಿಡ್ತಾನಾದ್ದರಿಂದ ಮಹಾದೋಷಜ್ಞಾನ ಅಂಘ್ರಿ ಸರೋಜ ಯುಗಳದಿ. ಆ ದೇವರು ಕೂಡ ನಮ್ಮ ದೋಷಗಳನ್ನು ನಾಶ ಮಾಡುತ್ತಾನೆ. ಯಾವಾಗ ಅಂದ್ರೆ ಹೇಳ್ತಾರೆ, ಅವನ ಅಂಘ್ರಿ ಸರೋಜ ಅಂತ ಹೇಳೋದರ ಮೂಲಕ ಕಮಲಕ್ಕೆ ಹೇಗೆ ನೀರಲ್ಲಿದ್ರೂ ಅಂಟಿಲ್ಲವೋ ಹಾಗೆ ಭಗವಂತನಿಗೂ ಅಂಟಿಲ್ಲ. ಆದ್ದರಿಂದ ಅಸಂಗ ಅಂತ ಭಗವಂತನ ಚಿಂತನೆ ಮಾಡಿದರೆ ನಮಗೂ ಈ ಮಹಾದೋಷಗಳ ಸಂಗದಿಂದ ಬಿಡಿಸಿ ಬಿಡುತ್ತಾನೆ. ಹಾಗಾದರೆ ಭಗವಂತನ ಚಿಂತನೆಯಿಂದ ನಮ್ಮ ದೋಷಗಳು ಹೋಗುತ್ತಲ್ಲ, ಹಾಗಾದರೆ ದೇವರನ್ನ ಯಾವ ಗುಣದಿಂದ ಚಿಂತನೆ ಮಾಡಬೇಕು ಅಂದರೆ ಮಹಾದೋಷಘ್ನ ಅಂತ ಚಿಂತನೆ ಮಾಡಬೇಕು. ಅಂಥ ದೇವರ ಪಾದದಲ್ಲಿ ಭಕ್ತಿಪೂರ್ವಕದಿ ಲಗ್ನವಾಗಲಿ. ಸ್ವಾಮಿ, ನಿಮ್ಮ ಅನುಗ್ರಹದಿಂದ ನೀವು
ಆ ಭಗವಂತನ ಪಾದದಲ್ಲಿ ನನ್ನ ಮನಸ್ಸಿರುವಂತೆ ಮಾಡಬೇಕು ದಯವಿಟ್ಟು. ಅಲ್ಲ, ದೇವರ ಪಾದದಲ್ಲಿ ನಿನ್ನ ಮನಸ್ಸಿರಲಿಕ್ಕೆ ಬೇಕಾದ ಪುಣ್ಯ ಇಲ್ಲ, ಅದಕ್ಕೆ ಸ್ವಾಮಿ ನೀವು ಕೊಡಿ ಅಂದಿತು. ನೀವು ಪುಣ್ಯವನ್ನು ಕೊಟ್ಟು ನನ್ನ ಮನಸ್ಸು ದೇವರ ಪಾದದಲ್ಲಿ ಇರುವಂತೆ ಮಾಡಿಬಿಟ್ರೆ ಇನ್ನು ಮುಗಿಯಿತು. ಅದರಿಂದ ಎಲ್ಲ ಪಾಪಗಳು ಧ್ವಂಸ ಆಗಿಬಿಡುತ್ತೆ. ಮಹದೋಷಘ್ನ ಆ ದೇವರ ಪಾದದಲ್ಲಿ ಮನಸ್ಸಿಡುವಾಗಲೂ ಸಹ ಅವನ ಗುಣಚಿಂತನೆ ಕೊಡಿ. ಅವನು ಸರ್ವ ದೋಷಗಳನ್ನು ಮಹಾದೋಷಗಳನ್ನು ನಾಶ ಮಾಡುವವ ಅಂತ ಗುಣಚಿಂತನಾಪೂರ್ವಕವಾಗಿ ಅವನ ನೆನಪು ಕೊಡಿ ಸ್ವಾಮಿ ಅಂತ ದಾಸರಾಯರ ಮಾತುಗಳು ಬಹಳ ಆಳವಾದ್ದು. ಇಲ್ಲಿ ಹೇಳುತ್ತಾ ಇದ್ದಾರೆ ಗೋಪಾಲದಾಸರು ಒಂದು ಮಾತು ಹೇಳ್ತಾರೆ, ಸಾಧನೆ ಮಾಡಬೇಕು ಅಂತ ಹೇಳ್ತಾರಲ್ಲ. ಏನು ಸಾಧನೆ ಅಂದರೆ, ನಿನ್ನ ಗುಣಚಿಂತನೆಯಲ್ಲಿಡು ಗೋಪಾಲ ವಿಠಲ, ಇಷ್ಟೇ ಸಾಕು ಅಂತಾರೆ. ದೇವರಲ್ಲಿ ಮನಸ್ಸು ನಾನ್ ಸ್ಟಾಪ್ ಆಗಿ ಇಡೋದೇ ಸಾಧನೆ. ದಟ್ಟು ಹೇಗಿರಬೇಕು, ಅವನ ಗುಣಗಳ ಚಿಂತನೆ ಮಾಡತಾ ಮನಸ್ಸು ಅವನಲ್ಲೇ ನಿಂತಿರೋದು ಸಾಧನೆ. ಅದನ್ನೇ ಅರಣ್ಯಕಾಚಾರ್ಯ ಹೇಳ್ತಾರೆ, ಏನ ಕೇನ ಮಿಷೇಣ ಸಂತತಮಾದರೇಣ ಮನೋಗತಿ ಶ್ರೀಹರೇಶ್ಚರಣಾಬ್ಜಯೋ ಇದಮೇವ ಸಾಧನ ಮೀರಿತಂ ಅಂತಾರೆ. ಅದು ಯಾವುದೇ ಸಾಧನೆ ಆಗಿರಲಿ, ಏನೇ ಇರಲಿ, ಯಾವುದರಿಂದ ನಿನ್ನ ಮನಸ್ಸು ಎಡಬಿಡದೆ ಆದರಪೂರ್ವಕವಾಗಿ ದೇವರಲ್ಲಿ ನಿಲ್ಲುತ್ತೋ ಅದು ಸಾಧನೆ, ಅದು ಮಾಡು ಅಂದರು. ಹಾಗಾದರೆ ಇಲ್ಲಿ ಭಕ್ತಿಪೂರ್ವಕದಿ ಲಗ್ನವಾಗಲಿ. ಭಗವಂತನನ್ನ ಮಹಾದೋಷ ಗುಣಾದ ಚಿಂತನೆ ಮಾಡಬೇಕು. ಗುಣ ಹಾಗೆ ನಮ್ಮ ಹೃದಯದಲ್ಲಿದ್ದಾನೆ ಅಂತ ಚಿಂತನೆ ಮಾಡಬೇಕು. ಇವು ಮಹಾದೋಷಗಳನ್ನು ನಾಶ ಮಾಡ್ತಾನೆ ಚಿಂತನೆ ಮಾಡಬೇಕು. ಆ ಚಿಂತನೆ ಮಾಡುವಾಗ ಭಕ್ತಿ ಇರಬೇಕು, ಪ್ರೀತಿ ಇರಬೇಕು. ಪ್ರೀತಿಪೂರ್ವಕ ಭಗವಂತನ ಸ್ಮರಣೆ ಮಾಡುವಂತೆ ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಅವಾಗ ಹೇಳ್ತಾ ಇದ್ದಾರೆ, ಭಕ್ತಿ ಹೇಗಿರಬೇಕು, ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ ಅಂತ ಹೇಳ್ತಾರೆ. ಭಗವಂತನಲ್ಲಿ ಗೋವಿಂದೇ ದೇಹಿ ಭಕ್ತಿ ಎಂಥದ್ದು, ನಿರ್ವ್ಯಾಜ. ಅದಕ್ಕೆ ಇದಕ್ಕೆ ದೇವರಲ್ಲಿ ಭಕ್ತಿ ಮಾಡಬಾರ್ದು, ನೀನೇ ಬೇಕು ಅಂತ ಭಕ್ತಿ. ನಿಶ್ಚಲಾಂ ಅಲುಗಾಡದೇ ಇರೋದು. ಸತ್ ಗುಣ ಬೃಹತಿ, ಆ ಭಕ್ತಿ ಮಾಡುವಾಗ ಏನೆಲ್ಲ ಗುಣಗಳು ನಮ್ಮಲ್ಲಿರಬೇಕು ಆ ಗುಣಗಳಿನ ತುಂಬಿದ ಭಕ್ತಿ ಬರಬೇಕು. ಶಾಶ್ವತಿ, ಅದು ಒಂದು ಕ್ಷಣ ಬಂದು ಹೋದರೆ ಸಾಲದಯ್ಯ, ಸದಾ ಕಾಲ ಇರಬೇಕು. ಇಂಥ ಭಕ್ತಿ ಪೂರ್ವಕದಿ ಲಗ್ನವಾಗಲಿ. ಇಲ್ಲಿ ನೋಡಿ, ಲಗ್ನ ಮಗ್ನ ಅಂತ ಎರಡು ಹಾಕಿದ್ದಾರೆ. ಈ ಸದಾ ದುರ್ವಿಷಯದಲ್ಲಿ ಮಗ್ನ ಆಗಿದೆ ಅಂಥ ಮನಸ್ಸನ್ನು ತೆಗೆದು ದೇವರಲ್ಲಿ ಲಗ್ನ ಮಾಡಿಬಿಡಿ. ಲಗ್ನ ಮಾಡೋದು ಅಂದ್ರೇನು? ಮನೆಗಳಲ್ಲಿ ಹೆಣ್ಣು ಮಕ್ಕಳನ್ನು ಹುಡುಗರಿಗೆ ಕೊಟ್ಟು ಲಗ್ನ ಮಾಡ್ತಾರೆ. ಅಂದ್ರೇನು? ಈ ಹುಡುಗಿಯನ್ನು ಕೊಟ್ಟರೆ ಮತ್ತೆ ತಿರುಗಿ ಬರಲ್ಲ, ಆ ಹುಡುಗನದ್ದೇ ಆ ಹುಡುಗಿ, ಹೌದು ತಾನೆ? ಹಾಗೆ ದೇವರ ಪಾದದಲ್ಲಿ ಮನಸ್ಸನ್ನು ಲಗ್ನ ಮಾಡಿ ಕೊಡಬೇಕು. ಅಂದರೆ ಅಲ್ಲಿ ಬಿಟ್ಟು ಇನ್ನು ಹೊರಗೆ ಬರಬಾರದು ಮನಸ್ಸು. ಅದಕ್ಕೆ ಲಗ್ನವಾಗಲಿ ಹೇಳ್ತಾರೆ. ನಿತ್ಯ ನರಕ ಭಯಾಗ್ನಿಗಳಿಗೆ ಆನು ಅಂಜೆ. ಇಲ್ಲಿ ಹೇಳ್ತಾ ಇದ್ದಾರೆ, ಅಪ್ಪ ನಿನಗೆ ಭಯ ಅನ್ನೋದು ಯಾವುದರಿಂದ ಇಲ್ಲ, ಯಾವುದರಿಂದ ಇದೆ. ಈ ವಿಷಯಗಳಲ್ಲಿ ದುರ್ವಿಷಯದಲ್ಲಿ ಮನಸ್ಸು ಮಗ್ನವಾಗಿದೆಯಲ್ಲ, ಆ ಮಗ್ನವಾಗಿದ್ರೆ ಏನು ತೊಂದರೆ ಅಂದರೆ, ನಿತ್ಯ ನರಕಕ್ಕೂ ನಾನು ಅಂಜಲ್ಲ, ಭಯಕ್ಕೆ ಅಂಜಲ್ಲ, ನಿತ್ಯ ಭಯಕ್ಕೆ ಅಂಜಲ್ಲ, ಅಗ್ನಿಗೂ ಅಂಜಲ್ಲ. ನಿತ್ಯ ಉರಿಯತಕ್ಕ ಅಗ್ನಿಯಲ್ಲಿ ಬಿದ್ದರೂ ನಂಗಷ್ಟು ದುಃಖವಿಲ್ಲಯ್ಯ. ಭಗ್ನಗೈಸನ್ನವ ಎನ್ನ ಅವಗುಣಗಳನ್ನು ಪ್ರತಿ ದಿವಸದಲ್ಲಿ ಈ ಅವಗುಣಗಳಿದೆಯಲ್ಲ, ವಿಷಯಗಳಲ್ಲೇ ಮನಸ್ಸು ಮಗ್ನವಾಗಿರಲಿಕ್ಕೆ ಬೇಕಾದ ಅವಗುಣಗಳಿದೆಯಲ್ಲ, ಅದು ನಿತ್ಯ ನರಕದಕ್ಕಿಂತ ಭೀಕರವಾಗಿ ತೊಂದರೆ ಕೊಡುತ್ತಾ ಇದೆಯಪ್ಪ. ಆದ್ದರಿಂದ ಇದರಿಂದ ನನ್ನನ್ನು ಬಿಡಿಸಿ ದೇವರಲ್ಲಿ ಮನಸ್ಸಿಡುವಂತೆ ಮಾಡಿ. ಸಂಸಾರದಲ್ಲಿ ಬಿದ್ದು ಒದ್ದಾಡತಕ್ಕಂಥ ಸಜ್ಜನರು ಮಾಡತಕ್ಕಂಥ ಆರ್ತನಾದವನ್ನು ಇಲ್ಲಿ ಮಹಾಗಣಪತಿಗಳ ಮುಂದೆ ದಾಸರಾಯರು ನಮ್ಮ ವತಿಯಿಂದ ಸಮರ್ಪಣೆ ಮಾಡುತ್ತಿದ್ದಾರೆಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.